ಅಮೆರಿಕದ ದಾಳಿಗೆ ಪ್ರತಿದಾಳಿಯಾಗಿ 400 ಕ್ಷಿಪಣಿಗಳನ್ನು ಹಾರಿಬಿಟ್ಟಿರೋದು ಇರಾನ್ನ ಸೇನೆ. ಈ ಕ್ಷಿಪಣಿಗಳಿದೆ, ಇಲ್ಲಿ ಡ್ರೋನ್ಗಳನ್ನು ಕೂಡ ಒಂದು ಕಡೆ ಇಲ್ಲಿ ಇರಾನ್ ಸೇನೆ ದಾಳಿ ಮಾಡಿಬಿಟ್ಟಿದೆ. ಅಲ್ಲಿ ಇಸ್ರೇಲನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್ ತೊರೆಯುವಂತೆ ಇಸ್ರೇಲ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಇರಾನಲ್ಲಿ ಯಾರು ಇದ್ದೀರೋ, ಯಾವ್ಯಾವ ದೇಶದವರು ಇದ್ದೀರೋ, ಮೊದಲು ಇರಾನ್ ಖಾಲಿ ಮಾಡಿಬಿಡಿ, ಅದರಲ್ಲಿ ಏನು ಬೇಕಾದರೂ ಆಗಬಹುದು ಅಂತ. ಈ ಕಾನ್ಫಿಡೆನ್ಸ್ ಇಸ್ರೇಲ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಇಸ್ರೇಲ್ ಜೊತೆಗೆ ಅಮೆರಿಕ ಇದ್ದಾಗ ಮಾತ್ರ. ಸಣ್ಣ ದೇಶ ಒಂದು ಇರಾನ್ಗೆ ಬೆಂಬಲ ಇರತಕ್ಕಂಥ ಅನೇಕ ಮುಸ್ಲಿಂ ದೇಶಗಳನ್ನು ಅಷ್ಟು ಲೈಟಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ಆಕ್ರೋಶ ಎಷ್ಟೇ ದೊಡ್ಡದಿರಲಿ, ಬಲ ಅಂತ ಬಂದಾಗ ಅದನ್ನು ಕಂಪ್ಯಾರಿಟಿವ್ಲಿ ಕೂಡ ಅದು ರೆಡಿಯಾಗಿರಬೇಕಾಗುತ್ತೆ. ಇಸ್ರೇಲ್ಗಿರ್ತಕ್ಕಂಥ ಬಲ ಏನು ಅಂತ ಹೇಳಿದ್ರೆ, ನನ್ನ ಹಿಂದೆ ಇರೋದು ಡೊನಾಲ್ಡ್ ಟ್ರಂಪ್, ನನಗೆ ಎಂಥ ಆರ್ಥಿಕ ನೆರವನ್ನು ಬೇಕಾದರೂ ಕೊಡಬಲ್ಲರು. ಯಾಕೆ ಅಂದರೆ ನಿಮಗೆ ಗೊತ್ತಿರಲಿ, ಅಮೆರಿಕದಲ್ಲಿ ತುಂಬ ದೊಡ್ಡ ಹುದ್ದೆಗಳಲ್ಲಿ, ಅಮೆರಿಕದ ಆಯಕಟ್ಟಿನ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ಯಾರು ಅಂದರೆ ಜ್ಯೂಸ್ಗಳು, ಇಸ್ರೇಲ್ ನಾಗರಿಕರಲ್ಲಿದ್ದಾರೆ. ಒಂದು ಕಡೆ ಇಸ್ರೇಲ್ನ ಮೊಸಾದ್ ಅಂತ ಕೆಲಸವನ್ನು ಮಾಡುತ್ತೆ, ಅಲ್ಲಿನ ಬೇಹುಗಾರಿಕಾ ವ್ಯವಸ್ಥೆ ಅದು ಮೊಸಾದ್ ಅಂತ ಹೇಳಿ. ಅವರೇನು ಮಾಡ್ತಾರೆ, ವಿಶ್ವದಲ್ಲಿ ಇಸ್ರೇಲ್ಗೆ ಬೆದರಿಕೆ ಆಗಬಲ್ಲ, ಹೆದರಿಸಬಲ್ಲ, ತೊಂದರೆ ಕೊಡಬಲ್ಲ ಯಾವ ಶಕ್ತಿಗಳಿದ್ರೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಹೊಡೆದು ಬಂದುಬಿಡ್ತಾರೆ. ಯಾರು ಸಾಯಿಸಿದ್ರು, ಹೇಗೆ